ಈಗ ಪಾದಯಾತ್ರೆಯನ್ನ ಮಾಡ್ತಿದ್ದೀರಿ, ಹೇಗಿರುತ್ತೆ ಈ ಒಂದು ಪಾದಯಾತ್ರೆ ವ್ಯವಸ್ಥೆ ಹೇಗಿದೆ? ನಮ್ಮ ಕಾಲಘಟ್ಟದ ಬಹು ಐತಿಹಾಸಿಕವಾದಂಥ ಒಂದು ಪಾದಯಾತ್ರೆ ಇದಾಗಿ ಉಳಿಯುತ್ತೆ. ನಮ್ಮ ನಾಯಕರಾದಂಥ ವಿಜಯಣ್ಣವರು, ಅಶೋಕಣ್ಣವರು, ಕುಮಾರಣ್ಣವರು ಇವರ ನೇತೃತ್ವದಲ್ಲಿ ಒಂದು ಪಾದಯಾತ್ರೆ ಏನು ಹೊರಟಿದ್ದೀವಿ. ಖಂಡಿತವಾಗ್ಲೂ ಯಶಸ್ವಿಯಾದಂಥ ಪಾದಯಾತ್ರೆ ಆಗೇ ಆಗುತ್ತೆ. ರಾಜೀನಾಮೆ ಕೊಡ್ತಾರೆ ಅಂತ ಅನ್ಸುತ್ತೆ, ಯಾಕೆಂತಂದ್ರೆ ಕಾಂಗ್ರೆಸ್ನವರು ಬಹಳ ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡಲ್ಲ ಅಂತ ಹೇಳಿ. 100% ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ಇದು ನೀವು ತಿಳ್ಕೊಂಬಿಡಿ. ನಮ್ಮ ಪಾದಯಾತ್ರೆ ಮುಗಿಯೋಕ್ಕೆ ಮುಂಚೆ, ನಾವು ಮೂಡ ಮೈಸೂರು ತಲುಪಕ್ಕೆ ಮುಂಚೆ ಖಂಡಿತವಾಗ್ಲೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟೇ ಕೊಟ್ಟಿರ್ತಾರೆ. ನನ್ನ ಜೊತೆಗೆ ಧೀರಜ್ ಮುನಿರಾಜು ಅವರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಸರ್, ಈಗ ಪಾದಯಾತ್ರೆಯನ್ನ ಮಾಡ್ತಿದ್ದೀರಿ, ಹೇಗಿರುತ್ತೆ ಈ ಒಂದು ಪಾದಯಾತ್ರೆ ವ್ಯವಸ್ಥೆ ಹೇಗಿದೆ? ನಮ್ಮ ಕಾಲಘಟ್ಟದ ಬಹು ಐತಿಹಾಸಿಕವಾದಂಥ ಒಂದು ಪಾದಯಾತ್ರೆ ಇದಾಗಿ ಉಳಿಯುತ್ತೆ. ನಮ್ಮ ಹಿರಿಯ ನಾಯಕರಾದಂಥ ಯಡಿಯೂರಪ್ಪಾಜಿಯವರ ಕಾಲಘಟ್ಟದಲ್ಲಿ ಅವರು ಬೇಕಾದಷ್ಟು ಪಾದಯಾತ್ರೆಗಳು, ಇಂಥ ಹೋರಾಟಗಳು ನಡೆಸಿದ್ದಾರೆ. ನಮ್ಮ ನಾಯಕರಾದಂಥ ವಿಜಯಣ್ಣವರು, ಅಶೋಕಣ್ಣವರು, ಕುಮಾರಣ್ಣವರು ಇವರ ನೇತೃತ್ವದಲ್ಲಿ ಒಂದು ಪಾದಯಾತ್ರೆ ಏನು ಹೊರಟಿದ್ದೀವಿ. ಖಂಡಿತವಾಗ್ಲೂ ಯಶಸ್ವಿಯಾದಂಥ ಪಾದಯಾತ್ರೆ ಆಗೇ ಆಗುತ್ತೆ. ಈ ಪಾದಯಾತ್ರೆ ಮುಗಿಯೋಕ್ಕೆ ಮುಂಚೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಟ್ಟೇ ಕೊಡ್ತಾರೆ. ನೈತಿಕ ಹೊಣೆಯನ್ನು ಹೊತ್ತು ಈ ಹಗರಣವನ್ನು ಸಂಪೂರ್ಣವಾಗಿ ಬಯಲ್ಗೆಡಿಲಿಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಇವತ್ತು ಈ ಪಾದಯಾತ್ರೆ ಮೂಲಕ ಚಾಲನೆಯನ್ನು ಕೊಡ್ತಾರೆ. ಕೇವಲ ಒಂದೇ ಹಗರಣ ಅಲ್ಲ ಸರ್, ಮೂಡ ಹಗರಣ ಜೊತೆಗೆ ಈಗಾಗಲೇ ವಾಲ್ಮೀಕಿ ಹಗರಣ ಕೂಡ ಸೇರಿದೆ. ಹೀಗೆ ಸಾಕಷ್ಟು ಹಗರಣಗಳ ಬಗ್ಗೆ ಆರೋಪ ಮಾಡ್ತಿದ್ದೀರಿ. ರಾಜೀನಾಮೆ ಕೊಡ್ತಾರೆ ಅಂತ ಅನಿಸುತ್ತೆ, ಯಾಕೆಂತಂದರೆ ಕಾಂಗ್ರೆಸ್ನವರು ಭಾಳ ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡಲ್ಲ ಅಂತ ಹೇಳಿ. 100% ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ಇದು ನೀವು ತಿಳ್ಕೊಂಬಿಡಿ. ನಮ್ಮ ಪಾದಯಾತ್ರೆ ಮುಗಿಯೋಕ್ಕೆ ಮುಂಚೆ, ನಾವು ಮೂಡ ಮೈಸೂರು ತಲುಪಕ್ಕೆ ಮುಂಚೆ ಖಂಡಿತವಾಗ್ಲೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟೇ ಕೊಟ್ಟಿರ್ತಾರೆ. ಕೊಟ್ಟು ನೈತಿಕ ಹೊಣೆಯನ್ನು ಹೊತ್ತು ಆ 14 ಸೈಟ್ ಅವ್ರು ಏನು ತೊಗೊಂಡಿದ್ದಾರೆ ಅದನ್ನು ವಾಪಸ್ಸು ದಾನ ಕೊಡೋವರೆಗೂ, ವಾಪಸ್ ಕೊಟ್ಟು ಬರ್ಕೊಡೋವರೆಗೂ ಭಾರತೀಯ ಜನತಾ ಪಾರ್ಟಿಯ ಹೋರಾಟ ನಿರಂತರವಾಗಿ ನಡೆಯುತ್ತೆ. ಮತ್ತು ಇದು ಖಂಡಿತವಾಗ್ಲೂ ನಾವು ಯಶಸ್ವಿಯಾಗಿ ಹೊರಬರ್ತೀವಿ. ಇದ್ರ ಜೊತೆಗೆ ನೀವೇನು ಹೇಳಿದ್ರೆ ವಾಲ್ಮೀಕಿ ಹಗರಣ ಆಗ್ಬೋದು, SC/ST ಫಂಡ್ಸ್ ದುರ್ಬಳಕೆ ಆಗ್ಬೋದು, ಇದು ಬಿಟ್ಟು ಬೇಕಾದಷ್ಟು ಹಗರಣಗಳು ಏನು ಒಂದೊಂದೇ ಪ್ರತಿ ದಿನ ಎಷ್ಟು ಹಗರಣಗಳು ಆಚೆ ಬರ್ತಾ ಇದ್ದಾವೆ, ಇದೆಲ್ಲದರ ಕುರಿತು ಸಂಪೂರ್ಣವಾದಂಥ ತನಿಖೆಗೆ ಅವರು ಸಿದ್ಧರಾಗಲಿ, ನಾವು ಸಿದ್ಧರಾಗ್ತೀವಿ. ಪ್ರತಿ ಸತಿ ಅವ್ರು ಹೇಳೋ ಅಂಥದ್ದು ನೀವು ಮಾಡಿಲ್ವ ನಾವು ಮಾಡಿ, ಯಾರು ಮಾಡಿದ್ರು ತಪ್ಪು ಮಾಡಿದರೆ ಖಂಡಿತವಾಗ್ಲೂ ಶಿಕ್ಷೆ ಆಗಲಿ. ನೀವು ನೋಡಿದ್ದೀರಾ ನಮ್ಮ ಮಾಜಿ ಸಮಾಜ ಕಲ್ಯಾಣ ಸಚಿವರು ಕೋಟಾ ಶ್ರೀನಿವಾಸ್ ಪೂಜಾರರು ಯಾವ ರೀತಿ ಅವರೇ ಹೋಗಿ ಮಾತಾಡಿದ್ರು ಅಂತ ನೋಡಿದ್ದೀರಾ. ಹಾಗಾಗಿ ಖಂಡಿತವಾಗ್ಲೂ ಇದಕ್ಕೊಂದು ತಾರಕಿಕ ಅಂತ್ಯ ಸಿಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.